ರಾಜ್ಯಪಾಲರಿಗೆ ಇವತ್ತೊಂದು ಮೆಮೊರಂಡಮ್ ಕೊಡ್ತಾ ಇದ್ದೇವೆ. ತನಿಖೆಯ ಹಂತಗಳು ಯಾವ ರೀತಿ ದಾರಿ ತಪ್ತಾ ಇದ್ದಾವೆ, ಇವರು ನಿಜಕ್ಕೂ ಈ ತನಿಖೆಯಿಂದ ಯಾರಿಗೆ ಶಿಕ್ಷೆ ಆಗಬೇಕು, ನಾನು ಡೇ ಒನ್ನಿಂದ ಹೇಳಿದ್ದೇನೆ, ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಅನುಭವಿಸಲೇಬೇಕು ಅಂತ. ಆದರೆ ಇಲ್ಲಿ ನಡೀತಿರ್ತಕ್ಕಂಥ ಒಂದು ವಾತಾವರಣ ನೋಡಿದ್ರೆ ಇವರಿಗೆ ಯಾರಿಗೂ ಶಿಕ್ಷೆ ಕೊಡಿಸೋದೇ ಬೇಕಾಗಿಲ್ಲ, ಪ್ರಚಾರ ಬೇಕು. ಅದಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು. ಇಷ್ಟು ದಿವಸಗಳಾಯಿತು, 15 ದಿವಸದಿಂದ ಏನು ಇವರ ಸಾಧನೆ ತನಿಖೆಯಲ್ಲಿ ಯಾವ ಸಾಧನೆ ಮಾಡ್ಕೊಂಡಿದ್ದಾರೆ ಅದೆಲ್ಲ ಮುಂದೆ ಅಲ್ಲಿ ಮಾತಾಡ್ತೀನಿ ಮೇಲೆ ನಿಮ್ಮ ಜೊತೆ ಫ್ರೀಯಾಗೇನೆ. ಯಾಕೆಂದರೆ ನೆನ್ನೆ ಬೇರೆ ಮಹಾನ್ ಕೃಷ್ಣ ಬೈರೇಗೌಡರೊಬ್ಬರು ಎಂಟ್ರಾಗವ್ರೆ. ಕೃಷ್ಣ ಬೈರೇಗೌಡರು, ಇನ್ನೊಂದು ನಮ್ಮ ಮಂಡ್ಯ ಲೀಡ್ರು, ಅಲ್ಲಿಂದ ರಾಮಲಿಂಗ ರೆಡ್ಡಿ ಅವರು, ಸುಧಾಕರ್ ಅವರು ಎಲ್ಲ ಒಕ್ಕಲಿಗ ಸಮಾಜದ ಮಂತ್ರಿಗಳೇ ಸೇರಿದ್ದಾರಲ್ವೇ. ಹಿಂದೇನೂ ಇದೇ ರೀತಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಹೋದಾಗ ಆಗ ನಮ್ಮ ಈಗಿನ ಸ್ನೇಹಿತರು BJP ಸರ್ಕಾರ ಇತ್ತಲ್ಲ, ಆಗಲೂ ಬರೀ ಒಕ್ಕಲರನ್ನೇ ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡೋರು. ಅದೇ ಸ್ಟ್ರಾಟಜಿ ಇವ್ರು ಶುರು ಮಾಡೋರು. ನಾನು ಯಾರಿಗೆ ಸಂತ್ರಸ್ತರನ್ನೆಲ್ಲ, ಈ ಕಿಡ್ನ್ಯಾಪ್ ಆಗಿರ್ತಕ್ಕಂಥ ಹೆಣ್ಮಗಳೇನಿದ್ದಾರೆ ಮಹಿಳೆ, ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ, ಆ ಮಾಹಿತಿ ಹೇಳಿದ್ದೇನೆ. ಈಗ ಕಿಡ್ನ್ಯಾಪ್ ಆದಂಥ ಮಹಿಳೆನ ಈಗ ಕರ್ಕೊಂಬಂದು ಎಷ್ಟು ದಿನ ಆಯಿತು? ಇಲ್ಲ 164 ಹೇಳಿಕೆ ತಗೊಂಡವ್ರ, ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ. ಯಾಕಿನ್ನೂ 5 ದಿವಸದಿಂದ ಆ ಕಿಡ್ನ್ಯಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ? ಅವ್ರನ್ನ ಮಾಜಾರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಬಂದರು? ತೋಟದ ಮನೆಯಿಂದ ಕರ್ಕೊಂಬಂದ್ರ? ನೀವೆಲ್ಲ ತೋಟದ ಮನೆ ಅಂತ ಬರ್ಕೊಂಬಿಟ್ಟಿದ್ದೀರಿ, ನೀವೆಲ್ಲ ಎಲ್ಲ ದೊಡ್ಡದಾಗಿ ಬರೆದಿದ್ದೀರಿ ಮಾಧ್ಯಮಗಳಲ್ಲಿ. ಬಟ್ ಆ ಹೆಣ್ಮಗಳನ್ನು ಮಹಿಳೆನ ತೋಟದ ಮನೆ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಬಂದಿದ್ದಾರೋ, ಎಲ್ಲಿಂದ ಕರ್ಕೊಂಬಂದರು? ಇಲ್ಲಿವರೆಗೆ ಇದು ಕೊಟ್ರ? SITಯ ಅದರಿಂದ ಮೂಲದಿಂದ ಸೋರಿಕೆ, SITಯ ಮೂಲ ಸೋರಿಕೆ ಇದೆಯಲ್ಲ, ಇದನ್ನು ಯಾಕೆ ಇನ್ನೂ ಸೋರಿಕೆ ಮಾಡಲಿಲ್ಲ SIT ಅವರು? ಈ ಹೆಣ್ಮಗಳನ್ನ ಕರ್ಕೊಂಬಂದಾಗಲೇ 5 ದಿವಸ ಆಗಿದೆ. ಇಲ್ಲ ರೇವಣ್ಣವ್ರು ಕಿಡ್ನ್ಯಾಪ್ ಮಾಡಿದ್ದಾರೋ ಮಾಡಿಲ್ವೋ ಈ ಕ್ಷಣದವ್ರಿಗೂ ಏನು ಹೇಳಬೇಕಲ್ಲ. ಇವತ್ತವ್ರಿಗೂ ಏನು ಹೇಳಲಿಲ್ಲ. ರೇವಣ್ಣ ಅವ್ರ ಮೇಲೆ ಇರ್ತಕ್ಕಂಥ ಅಪಂದ ಏನೀಗ? ಅದೇ ತಾನೇ ಈಗ ಕಿಡ್ನ್ಯಾಪ್ದು 5 ದಿವಸ ಆಯ್ತಲ್ಲ ಹೆಣ್ಮಗಳು ಕರ್ಕೊಂಬಂದು, ಇನ್ನೂ ಯಾತಿಗೆ ಸತ್ಯ ಹೊರಗೆ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ? ಸೋಮವಾರದವರೆಗೂ ನಮಗೆ ಇನ್ನೂ ಎಂಥದ್ದು ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಬೇಕಂತಲ್ಲ. ಅಂದರೆ ಇದರ ಅರ್ಥ ರೇವಣ್ಣ ಅವ್ರನ್ನ ಇನ್ನೂ 3 ದಿವಸ ಜೈಲಲ್ಲಿ ಇಡಬೇಕು. ಹಠ ಸಾಧನೆ ಆಗಬೇಕಲ್ಲ ಅವ್ರಿಗೆ, ದ್ವೇಷ. ಇದು ನಡೀತಿ. ಇದಷ್ಟೇ ಇವ್ರಿಗೆ ಬೇಕಾಗಿರೋದು. ಸತ್ಯಾಂಶಗಳು ಹೊರಗೆ ಬರೋದಾಗಲಿ, ಯಾರಿಗೆ ಇದರಲ್ಲಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ. ಬಹುಶಃ ಜೂನ್ 4ನೇ ತಾರೀಕು ಆದಮೇಲೆ ಈ ಸಬ್ಜೆಕ್ಟ್ ಸತ್ಯ ಹೋಗುತ್ತೆ ಅನ್ನೋ ಗೊತ್ತಿಲ್ಲ. ಭಾಳ ಇಶ್ಯೂ ಇದೆ, ಅಲ್ಲಿ ಮಾತಾಡ್ತೀನಿ. ಎಸ್, ನಾನೇ ಪ್ರೊಡ್ಯೂಸರು, ನಾನೇ ಡೈರೆಕ್ಟ್ರು, ನಾನೇ ಕಥಾನಾಯಕರು. ಏಕೆಂದರೆ ಬಹುಶಃ ಅದು ಯಾವುದೋ ಒಂದು ಮಲಯಾಳಿ ಪಿಕ್ಚರ್ ಬಂತಲ್ಲ, ರವಿಚಂದ್ರನ್ ಮಾಡಿರೋದು ಕನ್ನಡದಲ್ಲಿ, ದೃಶ್ಯಂ. ಈ ಥರದ್ದು ಸ್ಟೋರಿಗಳು ಸಿನಿಮಾದಲ್ಲಿ ಬಂದುಬಿಟ್ಟಿದ್ದಾವೆ. ಇಂಥ ಸ್ಟೋರಿಗಳಿಗೆ ಕಥಾನಾಯಕನೂ ಬೇಕಲ್ಲ. ಒಬ್ಬ ಕಥಾನಾಯಕನ ನನ್ನನ್ನು ಮಾಡ್ಕೊಂಡವ್ರಲ್ವಾ ಶಿವಕುಮಾರ್ ಅವರು. ಸಂತೋಷ, ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡವ್ರೆ, ಇರಲಿ ಬನ್ನಿ. ರಾಜಭವನ 3 ಗಂಟೆಗೆ ಹೋಗ್ತೇವೆ. ಮೀಟಿಂಗ್ ಇದೆ, ಆಮೇಲೆ ಹೇಳ್ತೀನಿ.